ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜ್ವಾಲಾಮುಖಿ ಅಂತಕ್ಕಂಥ ಟಾಪಿಕ್ ಕುರಿತು ನಾವು ನೋಡೋಣ. ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾವುದೇ ಎಕ್ಸಾಮ್ ತಗೊಳ್ರಿ, SDA ಆಗ್ಲಿ, FDA ಆಗ್ಲಿ, IS ಆಗ್ಲಿ, KS ಆಗ್ಲಿ, TET, GPSTR, HSTR ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಜ್ವಾಲಾಮುಖಿ ಅಂತಕ್ಕಂಥ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಬಂದಿರೋದನ್ನ ನಾವು ನೋಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಹೆಚ್ಚು ಕ್ವಶನ್ಸ್ಗಳು ಇಲ್ಲಿ ರೇಸ್ ಆಗಿರೋದನ್ನು ಕೂಡ ನಾವು ನೋಡ್ತೀವಿ. ಜ್ವಾಲಾಮುಖಿ ನೀವು TET ಕ್ವಶನ್ ಪೇಪರ್ ಏನಾದ್ರು ತೆಗೆದು ನೋಡಿದ್ದೆ, ಅದ್ರ ಪ್ರೀವಿಯಸ್ ಕ್ವಶನ್ ಪೇಪರ್ ನಡೆದಿರ್ತಂತ TET ಕ್ವಶನ್ ಪೇಪರ್ ನೀವು ತೆಗೆದು ನೋಡ್ರಿ. ಜ್ವಾಲಾಮುಖಿಗಳ ಮೇಲೆ ಪ್ರತಿಯೊಂದು ವರ್ಷ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ಸ್ ಅನ್ನ ನೋಡಬಹುದು. ಅಂದ್ರೆ ಇದರಲ್ಲಿ ಜ್ವಾಲಾಮುಖಿಗಳಲ್ಲಿ ಪ್ರಕಾರಗಳು ಬರ್ತಾವ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ ಅಂತಕ್ಕಂಥದ್ದು. ಅದರಲ್ಲಿ ಯಾವ ಯಾವ ಜ್ವಾಲಾಮುಖಿಗೆ ಉದಾಹರಣೆಗಳಾಗಿವೆ ಅಂತಕ್ಕಂಥ ಕ್ವಶನ್ ಅನ್ನು ಕೂಡ ಕೇಳಿದ್ದಾರೆ. ಮತ್ತೆ ಯಾವ ದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಯಾವ ಯಾವ ಜ್ವಾಲಾಮುಖಿಗಳು ಸಂಭವಿಸ್ತವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಬಗ್ಗೆನೇ ಬೇಕಾದ್ರೆ ನಾವು ಒಂದಿನ ವಿಡಿಯೋ ಮಾಡೋದಂತೆ. ಜ್ವಾಲಾಮುಖಿಯಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಯಾವ ರೀತಿ ಜ್ವಾಲಾಮುಖಿಗಳು ಭೂಮಿಯಿಂದ ಉಗಮಗೊಳ್ಳುತ್ತೆ, ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ಕುರಿತು ಇವತ್ತು ನಾವು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್. ದಯವಿಟ್ಟು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಇವತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ 500 ಜನ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ತುಂಬಾ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಇರ್ಲಿ, ನಿಮ್ಮ ಬೆಂಬಲ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಜ್ವಾಲಾಮುಖಿ ಅಂದ್ರೆ ಏನ್ ಜ್ವಾಲಾಮುಖಿ ಯಾವ ರೀತಿಯಾಗಿ ಉಗಮಗೊಳ್ಳುತ್ತೆ ಅಂತಕ್ಕಂಥ ನಾವು ನೋಡೋಣ. ನೋಡ್ರಿ, ಈ ಕಡೆ ನೀವು ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜ್ವಾಲಾಮುಖಿ ಭೂಮಿಯ ಅಂತರಾಳದಿಂದ ಯಾವ ರೀತಿಯಾಗಿ ಹೊರಹೊಮ್ಮತಾ ಇದೆ, ಭೂಮಿಯ ಅಂತರಾಳದಿಂದ ಯಾವ ರೀತಿಯಾಗಿ ಭೂಮಿಯೊಳಗೆ ಇರ್ತಕ್ಕಂಥ ಲಾವಾರಸವು, ಬೆಂಕಿಯ ಲಾವಾರಸ ಯಾವ ರೀತಿಯಾಗಿ ಹೊರಗೆ ಚಿಮ್ಮುತ್ತಾ ಇದೆ ಅಂತಕ್ಕಂಥದ್ದು ನಾವು ಈ ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಭೂಮಿಯ ಒಳಗೆ ಗರ್ಭದಲ್ಲಿ ಅಡಗಿರ್ತಕ್ಕಂಥ ಮ್ಯಾಗ್ಮಾ ಅಂತಕ್ಕಂಥ ಒಂದು ಶಿಲಾಪಾಕ ಯಾವ ರೀತಿಯಾಗಿ ಒತ್ತಡದಿಂದ ಭೂಮಿಯ ಹೊರಗೆ ಯಾವ ರೀತಿಯಾಗಿ ಚೆಲ್ಲತ್ತೆ, ಚಿಮ್ಮುತ್ತೆ ಅಂತಕ್ಕಂಥ ನೋಡಿದ್ರೆ, ಹಾಗಾದ್ರೆ ಯಾವ ರೀತಿ ಇದಕ್ಕೆ ಕಾರಣ ಏನು, ಹೇಗೆ ಜ್ವಾಲಾಮುಖಿ ಸಂಭವಿಸುತ್ತೆ ಅಂತಕ್ಕಂಥ ನೋಡೋದಾದ್ರೆ, ನೋಡ್ಲಿ, ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ನೋಡ್ಲಿ, ಭೂಮಿಯ ಮೇಲ್ಗಡೆ ಅಂದ್ರೆ ಭೂಮಿಯ ಏನ್ ಬಾಯಿ ಇರುತ್ತಾ, ಭೂಮಿಯ ಬೇಗೆ ಇದೇನು ಬಾಯಿ ಇರುತ್ತಲ್ಲ, ಈ ಬಾಯಿಯಲ್ಲಿ ಒಳಗೆ ಇರ್ತಕ್ಕಂಥ ಭೂಮಿಯ ಒಳಗಡೆ ಗರ್ಭದಲ್ಲಿ ಅಡಗಿರ್ತಕ್ಕಂಥ ಶಿಲಾಪಾಕ ಭೂಮಿಯ ಬಾಯಿ ಮುಖಾಂತರ ಹೊರಗಡೆ ಚಿಮ್ಮುವುದನ್ನ, ಭೂಮಿಯ ಒಳಗೆ ಇರ್ತಕ್ಕಂಥ ಬಿರುಕುಗಳ ಮುಖಾಂತರ ಅಥವಾ ರಂಧ್ರಗಳ ಮುಖಾಂತರ ಅಥವಾ ದ್ವಾರಗಳ ಮುಖಾಂತರ ಭೂಮಿಯ ಒಳಗಿನ ಶಿಲಾಪಾಕ ಇರ್ತಕ್ಕಂಥ ಭೂಮಿಯ ಒಳಗಿನ ಏನು ದ್ರವ ರೂಪದ ಶಿಲಾಪಾಕ ಇರುತ್ತಲ್ಲ, ಈ ಶಿಲಾಪಾಕವು ಈ ನಾಳಗಳ ಮುಖಾಂತರ ಅಥವಾ ರಂಧ್ರಗಳ ಮುಖಾಂತರ, ದ್ವಾರಗಳ ಮುಖಾಂತರ ಹೊರಚಿಮ್ಮುವುದನ್ನ ನಾವು ಜ್ವಾಲಾಮುಖಿ ಅಂತ ಹೇಳಿ ಕರೀತೀವಿ. ಯಾವ ರೀತಿಯಾಗಿ ಒಳಗಡೆ ಯಾವ ರೀತಿಯಾಗಿ ಜ್ವಾಲಾಮುಖಿಗಳು ಸಂಭವಿಸುತ್ತೆ, ಮ್ಯಾಗ್ಮಾ ಯಾವ ರೀತಿ ರೆಡಿ ಆಗತ್ತೆ, ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ, ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವ ರಂಧ್ರಗಳನ್ನು ನಾವು ನಾಳ ಅಂತ ಹೇಳಿ ಕರಿತೀವಿ. ಇನ್ನು ನೋಡ್ಲಿ, ಇದು ಭೂಮಿಯ ಮೇಲ್ಭಾಗ, ಇದು ಭೂಕವಚ ಅನ್ಕೋರಿ, ಇದು ಭೂಮಿಯ ಮೇಲ್ಭಾಗ. ಈ ಭೂಕವಚದಿಂದ ಭೂಮಿಯ ಏನ್ ಶಿಲಾಪಾಕ ಒಳಗಡೆ ಭೂಮಿಯ ಒಳಗಡೆ ಗರ್ಭದಲ್ಲಿ ಏನ್ ಶಿಲಾಪಾಕ ಇಲ್ಲಿ ಹತ್ಕೊಂಡಿದೆಯಲ್ಲ, ಈ ಶಿಲಾಪಾಕಕ್ಕೆ ಭೂಮಿಯ ಕವಚದಿಂದ ಸಂಪರ್ಕವನ್ನು ಕಲ್ಪಿಸುವ ಏನು ರಂಧ್ರಗಳಿದಾವಲ್ಲ, ಇದನ್ನ ನಾಳ ಅಂತ ಹೇಳಿ ಕರಿತೀವಿ. ಜ್ವಾಲಾಮುಖಿ ನಾಳ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಮಿಯ ಒಳಗಡೆ ಇರ್ತಕ್ಕಂಥ ಶಿಲಾಪಾಕಕ್ಕೆ ಭೂಕವಚದಿಂದ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ನಾಳಗಳನ್ನ ನಾವು ಏನು ಕರಿತೀವಪ್ಪ, ರಂಧ್ರಗಳನ್ನ ಅಂತ ಏನು ಕರಿತೀವಪ್ಪ ಅನ್ನೋದನ್ನ ಭೂನಾಳ ಅಥವಾ ಜ್ವಾಲಾಮುಖಿ ನಾಳ ಅಂತ ಹೇಳಿ ಕರಿತೀವಿ. ನಿಮ್ಗೆ ಕಾಣ್ತಾ ಇದೆ ನೋಡ್ಲಿ, ಹಳದಿ ಕಲರ್ ನಿಮ್ಗೆ ಏನ್ ಕಾಣ್ತಾ ಇದೆ ನೋಡ್ಲಿ, ಈ ಭೂಮಿ ಒಳಗಡೆ ಇರ್ತಕ್ಕಂಥ ಎಲ್ಲ ಶಿಲಾಪಾಕ ಇದು. ಈ ಶಿಲಾಪಾಕದಿಂದ
ಭೂಮಿಯ ಭೂಕವಚಕ್ಕೆ ಭೂಮಿಯ ಭೂಕವಚಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಒಂದು ರಂಧ್ರಗಳನ್ನ ಏನ್ ಕರಿತೀವಪ್ಪ ಅಂತಂದ್ರೆ ಭೂನಾಳ ಅಥವಾ ಜ್ವಾಲಾಮುಖಿ ನಾಳ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ನಾಳದ ಮುಖಾಂತರ ಈ ನಾಳದ ಮುಖಾಂತರ ರಂಧ್ರಗಳ ಮುಖಾಂತರ ಶಿಲಾಪಾಕ ಅಥವಾ ಶಿಲಾಚೂರುಗಳು, ಲಾವಾರಸ, ಬೂದಿ, ನೀರಾವಿ ಮತ್ತು ಜ್ವಾಲೆಗಳು ಮತ್ತು ಇತರೆ ಅನಿಲಗಳು ಭೂಮಿಯ ಅಂತರಾಳದಿಂದ ಹೊರಗಡೆ ಚಿಮ್ಮುತ್ತವೆ ಅಂತಕ್ಕಂಥದ್ದು. ಏನ್ ಭೂಮಿಯ ಒಳಗಡೆ ಅಡಗಿರ್ತಕ್ಕಂತಹ ಶಿಲಾಪಾಕ ಆಗಿರ್ಬಹುದು, ಶಿಲಾಚೂರುಗಳಾಗಿರ್ಬಹುದು ಅಥವಾ ಲಾವಾರಸ, ಬೂದಿ, ನೀರಾವಿ ಮತ್ತು ಜ್ವಾಲೆಗಳು ಇತರೆ ಅನಿಲಗಳು ಭೂಮಿಯ ಒಳಗಿಂದ ಭೂಮಿಯ ಅಂತರಾಳದಿಂದ ಹೊರಚಿಮ್ಮುವುದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇಲ್ಲಿ ರಂಧ್ರಗಳ ಮುಖಾಂತರ ಹೊರಗಡೆ ಚಿಮ್ಮುತ್ತಲ್ಲ, ಇದನ್ನೇ ನಾವು ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಆಲಿಕೆಯಾಕಾರದ ಜ್ವಾಲಾಮುಖಿ ಬಾಯಿಯನ್ನು ನಾವು ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರಿತೀವಿ. ಅಂದ್ರ ಯಾವ ಆಲಿಕೆ ಆಕಾರ ಒಂದು ಬೋಗಾಣಿ ಆಕಾರದಲ್ಲಿ ಇರ್ತಲ್ಲ, ಬೋಗಾಣಿ ಆಕಾರದಲ್ಲಿ ಇರ್ತಕ್ಕಂಥ, ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತಾ ಇದೀನಿ. ಈ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಭೂಮಿಯ ಆಲಿಕೆ ಆಕಾರ ಜ್ವಾಲಾಮುಖಿಯ ಬಾಯಿ ಇಲ್ಲೇನಿದಿಲ್ಲ, ಇಲ್ಲಿ ಆಲಿಕೆ ರೌಂಡ್ ಶೇಪ್ ಬೋಗಾಣಿ ಟೈಪ್ ಏನ್ ಕಾಣ್ತಾ ಇದೆ ನೋಡ್ರಿ, ಈ ಬಾಯಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರಿತೀವಿ. ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರೀತಾರೆ. ಅಂದ್ರ ಭೂಮಿಯ ಆಲಿಕೆ ಅಲ್ಲೇನು ಶಿಲಾಪಾಕ ಹೊರ ಚಿಮ್ಮತ್ತಲ್ಲ, ಅಲ್ಲಿ ಹೊರ ಚಿಮ್ಮಿ ಸುತ್ತರದ ಅಲ್ಲಿ ಸುತ್ತುವರೆದು ಒಂದು ಬೋಗಾಣಿ ಆಕಾರದಲ್ಲಿ ಆಲಿಕೆ ಆಕಾರದಲ್ಲಿ ಒಂದು ಆಕಾರವನ್ನು ರಚನೆ ಆಗಿರುತ್ತೆ. ಆ ಆಕಾರವನ್ನು ಏನಂತ ಕರಿತೀವಿ ಅಂತಂದ್ರೆ ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರಿತೀವಿ. ಅದೇ ರೀತಿ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲೀರ ಅಥವಾ ಕಾಲ್ಡೇರ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಏನ್ ತಗ್ಗಾದ ಭಾಗ ಇದೆ ನೋಡ್ರಿ, ಇದನ್ನೆಲ್ಲ ನಾವು ಜ್ವಾಲಾಮುಖಿ ಕಾಲ್ಡೇರ. ಒಳಗಡೆ ತಗ್ಗೇನ್ ಕಾಣ್ತಾ ಇದೆ ನೋಡ್ರಿ, ಮುಖಕ್ಕೆ ಇಲ್ಲಿ ಆಲಿಕೆ ಆಕಾರದ ಮುಖ ಏನಿದೆಯಲ್ಲ, ಈ ಮುಖಕ್ಕೆ ಇಲ್ಲಿ ಒಳಗಡೆ ತಗ್ಗ ತರ ಕಾಣ್ತಾ ಇದೆಯಲ್ಲ, ಇದನ್ನ ಜ್ವಾಲಾಮುಖಿ ಕಾಲ್ಡೇರ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಭೂಮಿಯ ಒಳಗಡೆ ಅಡಗಿರ್ತಕ್ಕಂತಹ ಶಿಲಾಪಾಕಗಳಾಗಿರ್ಬೋದು, ಶಿಲಾಚೂರುಗಳಾಗಿರ್ಬೋದು, ಲಾವಾರಸಗಳು, ಜ್ವಾಲಾಮುಖಿ ಜ್ವಾಲೆಗಳು, ಅನಿಲಗಳು ಹೊರಚಿಮ್ಮುವುದನ್ನು ನಾವು ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಭೂಮಿಯ ಅಂತರಾಳದಿಂದ ಭೂಮಿಯ ಹೊರ ಕವಚಕ್ಕೆ ಆಲಿಕೆಯ ಮುಖಾಂತರ ಅಥವಾ ರಂಧ್ರಗಳ ಮುಖಾಂತರ ಹೊರಚಿಲ್ಲುವುದನ್ನೇ ನಾವು ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಜ್ವಾಲಾಮುಖಿಯಿಂದ ಏನೇನಾಗತ್ತೆ, ಯಾವ ರೀತಿಯಾಗಿರ್ತಾವು, ಜ್ವಾಲಾಮುಖಿಯ ಪ್ರಕಾರಗಳು ಯಾವ್ಯಾವು ಅನ್ನೋದನ್ನ ನೋಡೋದ್ರಲ್ಲಿ ಜ್ವಾಲಾಮುಖಿಯ ವಿಧಗಳು ಎಷ್ಟು ಅಂತಂದ್ರೆ 3 ವಿಧಗಳನ್ನ ನಾವು ನೋಡ್ತೀವಿ. ಜ್ವಾಲಾಮುಖಿ ಒಳಗ ಒಟ್ಟು 3 ವಿಧಗಳನ್ನು ನೋಡ್ತೀವಿ. ಹೆಚ್ಚು ಕ್ವಶನ್ಸ್ ರೈಸ್ ಆಗಿರ್ತಕ್ಕಂಥ ಟಾಪಿಕ್ ಇದು. ನೋಡ್ರಿ, ಇದೇ ಇಲ್ಲಿ ಟಾಪಿಕ್ ಮೇಲೆ ಅಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಕಂಟೆಂಟ್ ಮೇಲೆ ಹೆಚ್ಚು ಟಾಪಿಕ್ ಕ್ವಶನ್ಸ್ ರೈಸ್ ಆಗಿದೆ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ ಮತ್ತು ಲುಪ್ತ ಜ್ವಾಲಾಮುಖಿ ಅಂತೇಳಿ ಒಟ್ಟು 3 ಪ್ರಕಾರಗಳು ನಾವಿಲ್ಲಿ ಜ್ವಾಲಾಮುಖಿಯ ಪ್ರಕಾರಗಳನ್ನ ನೋಡ್ತೀವಿ. ಒಟ್ಟು 3 ಪ್ರಕಾರದ ಜ್ವಾಲಾಮುಖಿಯ ವಿಧಗಳನ್ನ ನೋಡ್ತೀವಿ. ಹಾಗಾದ್ರೆ ಮೊದಲನೇದಾಗಿ ನೋಡೋಣ, ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನು? ಜಾಗೃತ ಜ್ವಾಲಾಮುಖಿಗಳು ಅಂದ್ರೇನು? ಯಾಕೆ ಜಾಗೃತ ಜ್ವಾಲಾಮುಖಿ ಅಂತ ಕರೀತೀವಿ? ನೋಡ್ರಿ, ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನು ಹೊರಚಿಮ್ಮುತ್ತವೆ. ಇವನ್ನೇ ಜಾಗೃತ ಜ್ವಾಲಾಮುಖಿ ಅಂತ ಹೇಳಿ ಕರೀತೀವಿ. ಇವು ಮೇಲಿಂದ ಮೇಲೆ ಅಂದ್ರೆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಇವು ಸಂಭವಿಸಬಹುದು, ಇವಾಗ್ಲೇ ಆಗತ್ತೆ ಅಂತ ಈ ಟೈಮಿಗೆ ನಡೀಬಹುದು ಅಂತ ಅಂದಾಜಿಗೆ ಹೇಳುವಾಗಿಲ್ಲ. ಮೇಲಿಂದ ಮೇಲೆ ಹಾಗೆ ಸ್ಫೋಟಗೊಳ್ತಾನೆ ಇರ್ತಾವ. ಭೂಮಿಯ ಒಳಗಡೆ ಶಿಲಾಪಾಕ ಭೂಮಿಯ ಹೊರಭಾಗಕ್ಕೆ ಹೊರ ಚಿಮ್ತಾನೆ ಇರ್ತಾವ. ಮೇಲಿಂದ ಮೇಲೆ ಹೀಗೆ ಕಂಟಿನ್ಯೂಸ್ ಆಗಿ ಇವು ಹೊರ ಚಿಮ್ತಾ ಇರ್ತಾವ. ಹಾಗಾಗಿ ಇವನ್ನ ನಾವು ಜಾಗೃತ ಜ್ವಾಲಾಮುಖಿ ಅಂತ ಹೇಳಿ ಕರೀತೀವಿ. ಪ್ರಪಂಚದಾದ್ಯಂತ ಸುಮಾರು 600 ಜೀವಂತ ಅಂದ್ರೆ ಜಾಗೃತ ಜ್ವಾಲಾಮುಖಿಗಳನ್ನು ನಾವು ಕಾಣ್ತೀವಿ. ಇಡೀ ಪ್ರಪಂಚದಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಜ್ವಾಲಾಮುಖಿಗಳು ಯಾವಪ್ಪ ಅಂತಂದ್ರೆ, ಹೆಚ್ಚು ಕ್ವಶನ್ಸ್ ಗಳು ಇಲ್ಲೇ ಬಂದಿರೋದು. ಈ ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಕೊಟ್ಟು ಅಥವಾ ಒಂದ್ ಸೈಡ್ ಜ್ವಾಲಾಮುಖಿಗಳ ಹೆಸರನ್ನು ಕೊಡ್ತಾರೆ, ಇನ್ನೊಂದ್ ಸೈಡು ಪ್ರದೇಶಗಳ ಹೆಸರನ್ನು ಕೊಡ್ತಾರೆ, ಅಥವಾ ಈ ಜಾಗೃತಿ ಜ್ವಾಲಾಮುಖಿ ಹೆಸರನ್ನು ಕೊಟ್ಟು ಇದು ಯಾವ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳ್ತಾರೆ. ನೋಡ್ರಿ, ಹಾಗಾದ್ರೆ ಪ್ರಪಂಚದಾದ್ಯಂತ ಅಷ್ಟು ಸುಮಾರು
600ಕ್ಕಿಂತ ಹೆಚ್ಚು ಜ್ವಾಲಾಮುಖಿಗಳು ಕಂಡು ಬಂದ್ರೆ ಅದರಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂತಹ ಜ್ವಾಲಾಮುಖಿಗಳು, ಜಾಗೃತ ಜ್ವಾಲಾಮುಖಿ ಯಾವ್ದಪ್ಪ ಅಂತಂದ್ರೆ ಫಿಲಿಪೈನ್ ದ್ವೀಪದ ಪಿನಾಟುಬೋ ಅಂತಕ್ಕಂಥದ್ದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಫಿಲಿಪೈನ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂತಹ ಪಿನಾಟುಬೋ ಅಂತಕ್ಕಂಥದ್ದು ಒಂದು ಜ್ವಾಲಾಮುಖಿ. ಇಟಲಿ ದೇಶದ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಅಂತ ಕರಿತೀವಿ. ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ. ಈ ಎಟ್ನಾಕ್ಕೆ ಇನ್ನೊಂದು ಹೆಸರು ಸಿಸಿಲಿ ಅಂತ ಕೂಡ ಕರೀತೀವಿ. ಸಿಸಿಲಿ ಅಂತಕ್ಕಂಥ ಪ್ರದೇಶ, ಇಟಲಿಯಲ್ಲೇ ಇರ್ತಕ್ಕಂಥ ಸಿಸಿಲಿ ಅಂತಕ್ಕಂಥ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ. ಹಾಗಾದ್ರೆ ಇಟಲಿ ಅಂತ ಕೇಳಿದ್ರೆ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಎರಡು ಹಾಕ್ಬೋದು. ಎಸ್ಪೆಷಲಿ ಏನಾದ್ರಲ್ಲಿ ಸಿಸಿಲಿಯಲ್ಲಿ ಕಂಡು ಬರ್ತಕ್ಕಂಥ ಜಾಗೃತ ಜ್ವಾಲಾಮುಖಿ ಯಾವ್ದು ಅಂತ ಏನಾದ್ರು ಕೇಳೋದ್ರು ನೀವು ಅಲ್ಲಿ ಎಟ್ನಾ ಅಂತಕ್ಕಂಥದ್ದನ್ನು ಬರಿಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ, ಜಾಗೃತ ಜ್ವಾಲಾಮುಖಿ ಉದಾಹರಣೆ ಯಾವಪ್ಪ ಅಂತಂದ್ರೆ ಫಿಲಿಪೈನ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥ ಪಿನಾಟುಬೋ, ಇಟಲಿಯಲ್ಲಿ ಕಂಡು ಬರ್ತಕ್ಕಂಥ ಸ್ಟ್ರಾಂಬೋಲಿ ಮತ್ತು ಎಟ್ನಾ, ಹಾಗೆ USA ದ ಸೆಂಟ್ ಹೆಲೆನಾ ಅಂತಕ್ಕಂಥದ್ದು. USA ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಸೆಂಟ್ ಹೆಲೆನಾ ಅಂತಕ್ಕಂಥದ್ದು. USA ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸೆಂಟ್ ಹೆಲೆನಾ ಅಂತಕ್ಕಂಥದ್ದು. ಅದೇ ರೀತಿ ಹವಾಯಿ ದ್ವೀಪದ ಮೌನಲೋವಾ ಅಂತಕ್ಕಂಥ ಜ್ವಾಲಾಮುಖಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹವಾಯಿ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಮೌನಲೋವಾ. ಇವು ಪ್ರಸಿದ್ಧ ಜಾಗೃತ ಜ್ವಾಲಾಮುಖಿಗಳು. ಸುಮಾರು 600 ಜಾಗೃತ ಜ್ವಾಲಾಮುಖಿಗಳಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜ್ವಾಲಾಮುಖಿಗಳು ಯಾವಪ್ಪ ಅಂತಂದ್ರೆ ಫಿಲಿಪೈನ್ ದೇಶದ ಪಿನಾಟುಬೋ, ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ, US ನ ಸೆಂಟ್ ಹೆಲೆನಾ ಮತ್ತು ಹವಾಯಿ ದ್ವೀಪದ ಮೌನಲೋವಾ ಅಂತಕ್ಕಂಥದ್ದು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ನಿಮಗೆ ಈ ರೀತಿ ಕೇಳ್ತಾರೆ, ಈ ಕಡೆ ಜ್ವಾಲಾಮುಖಿಗಳ ಹೆಸರನ್ನು ಕೊಟ್ಟು ಈ ಕಡೆ ಪ್ರದೇಶದ ಹೆಸರನ್ನು ಕೊಟ್ಟು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಬಹುದು. ಹೊಂದಿಸಿ ಬರಿ. ಅಥವಾ ಜ್ವಾಲಾಮುಖಿಗಳ ಹೆಸರನ್ನು ಕೊಟ್ಟು ಇದು ಯಾವ ಜ್ವಾಲಾಮುಖಿಗಳಿಗೆ ಉದಾಹರಣೆ, ಜಾಗೃತನೋ ಸುತ್ತನೋ ಲುಪ್ತನೋ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಜಾಗೃತ ಜ್ವಾಲಾಮುಖಿಗಳು ಯಾವುವು ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ. ಇದನ್ನು ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಡಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ಪ್ರಕಾರ ನೋಡ್ರಿ, ಎರಡನೇ ಪ್ರಕಾರ ಬರುತ್ತೆ ಸುಪ್ತ ಜ್ವಾಲಾಮುಖಿ ಅಂತ. ಮೊದಲನೇ ಜಾಗೃತ ಜ್ವಾಲಾಮುಖಿ, ಎರಡನೆಯದಾಗಿ ಸುಪ್ತ ಜ್ವಾಲಾಮುಖಿ ಅಂತಕ್ಕಂಥದ್ದು ಇದು ಎರಡನೇ ಪ್ರಕಾರ. ಹಾಗಾದ್ರೆ ಏನು ಸುಪ್ತ ಜ್ವಾಲಾಮುಖಿ ಅಂದ್ರೆ ನೋಡ್ರಿ, ಒಮ್ಮೆ ಸ್ಫೋಟಿಸಿ ಆ ನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸುಪ್ತ ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಜಾಗೃತ ಜ್ವಾಲಾಮುಖಿಗಳು ಏನ್ ಮಾಡಿದ್ವು, ಮೇಲಿಂದ ಮೇಲೆ ನಿರಂತರವಾಗಿ ಸ್ಫೋಟಗೊಳ್ತಾ ಇರ್ತವೆ. ಆದ್ರೆ ಸುಪ್ತ ಜ್ವಾಲಾಮುಖಿ ಏನಿದೆಯಲ್ಲ, ಇದು ಒಮ್ಮೆ ಸ್ಫೋಟಿಸಿ ಆನಂತರ ಹಲವಾರು ವರ್ಷಗಳ ಕಾಲ ಅವು ಕಾರ್ಯಾಚರಣೆ ನಡೆಸದೆ ಯಾವಾಗಲೂ ಒಮ್ಮೆ ಬಂದು ಜಾಗೃತವಾಗಿ ಕಾರ್ಯಾಚರಣೆ ನಡೆಸ್ತಾವಲ್ಲ, ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸುಪ್ತ ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಹೆಸರೇ ನೋಡ್ಲಿ, ಜಾಗೃತ ಅಂದ್ರೆ ಮೇಲಿಂದ ಮೇಲೆ ನಿರಂತರವಾಗಿ ಸ್ಫೋಟಗೊಳ್ತಾವು. ಆದ್ರೆ ಸುಪ್ತ ಜ್ವಾಲಾಮುಖಿ ಯಾವಾಗೋ ಒಮ್ಮೆ ಸ್ಫೋಟಗೊಳ್ತದೆ, ನಂತರ ಹಲವಾರು ವರ್ಷಗಳ ಬಿಟ್ಟು ನಂತರ ಮತ್ತೆ ಸ್ಫೋಟಗೊಳ್ಳುವ ಜ್ವಾಲಾಮುಖಿಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಸುಪ್ತ ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವ್ಯಾವು, ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಯಾವುವು ಅಂತಂದ್ರೆ ನೋಡ್ಲಿ, ಇಟಲಿಯ ಮೌಂಟ್ ವೆಸೋವಿಯಸ್ ಅಂತಕ್ಕಂಥದ್ದು ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆ. ಜೊತೆಗೆ ಜಪಾನಿನ ಫ್ಯೂಜಿಯಾಮ್ ಅಂತಕ್ಕಂಥದ್ದು, ಇಂಡೋನೇಷಿಯಾದ ಕ್ರಕಟೋವಾ ಅಂತಕ್ಕಂಥದ್ದು, ಇಂಡೋನೇಷಿಯಾದ ಕ್ರಕಟೋವಾ ಮತ್ತು ತಾಂಜೇನಿಯಾ ದೇಶದ ಕಿಲಿಮಾಂಜಿರೋ ಅಂತಕ್ಕಂಥದ್ದು ಇವು ಸುಪ್ತ ಜ್ವಾಲಾಮುಖಿಗೆ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇವು ಒಮ್ಮೆ ಕಾರ್ಯಾಚರಣೆ ನಡೆಸಿ ಹಲವಾರು ವರ್ಷಗಳ ನಂತರ ಕಾರ್ಯಾಚರಣೆ ನಡೆಸುವುದು. ಈ ಮೇಲಿಂದ ಮೇಲೆ ಸ್ಫೋಟಗಳಲ್ಲ, ಹಲವಾರು ವರ್ಷಗಳ ನಂತರ ಒಮ್ಮೆ ನಡೆದ್ರೆ ಮತ್ತು ಸುಮಾರು ಎಷ್ಟೋ ವರ್ಷಗಳ ನಂತರ ನಡೀತಾವು. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಇಟಲಿಯ ಮೌಂಟ್ ವೆಸೋವಿಯಸ್, ಜಪಾನಿನ ಮೌಂಟ್ ಫ್ಯೂಜಿಯಾಮ್, ಇಂಡೋನೇಷಿಯಾದ ಕ್ರಕಟೋವಾ ಮತ್ತು ತಾಂಜೇನಿಯಾ ದೇಶದ ಕಿಲಿಮಾಂಜಿರೋ ಅಂತಕ್ಕಂಥದ್ದು ಇದಕ್ಕೆ ಸೂಕ್ತವಾದಂತಹ ಉದಾಹರಣೆಗಳು. ಹಾಗಾದ್ರೆ ಮುಂದಿನ ಪ್ರಕಾರ ನೋಡ್ರಿ, ಹೀಗೆ ನೋಡ್ಕೊತ ಹೋಗ್ಬಿಡ್ರಿ. ದಯವಿಟ್ಟು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡ್ರಿ. ಜೊತೆಗೆ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ TET CTT ಏನಾದ್ರು ಈಗ ಸದ್ಯ TET ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ. ತುಂಬಾ ಅನುಕೂಲಕರವಾದಂತಹ ಕ್ಲಾಸಸ್ ಎಲ್ಲಾ ಟಾಪಿಕ್ ಮೇಲೆ, ಶಿಲಾಗೋಳ, ವಾಯುಗೋಳ, ಜ್ವಾಲಾಮುಖಿ, ಶಿಲೆಗಳು, ಈ ರೀತಿ ಭೂಕಂಪಗಳು, ಹಲವಾರು ಟಾಪಿಕ್ ಗಳ ಮೇಲೆ ಈ ಪ್ರತಿಯೊಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಅನ್ನು ಕಂಡೆ TET ಕ್ವಶನ್ ತೆಗೆದಿದೆ. ಆದ್ರೆ ನೋಡ್ರಿ, ಹಾಗಾದ್ರೆ ಮೂರನೇ ಪ್ರಕಾರ ಬರುತ್ತೆ
ಲುಪ್ತ ಜ್ವಾಲಾಮುಖಿ ಅಂತ ಹೇಳಿ. ಮೊದಲನೇದು ಜಾಗೃತ, ಎರಡನೇದು ಲುಪ್ತ, ಎರಡನೇದು ಸುಪ್ತ, ಮೂರನೇದು ಲುಪ್ತ ಜ್ವಾಲಾಮುಖಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ಲುಪ್ತ ಜ್ವಾಲಾಮುಖಿ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿರುವುದಿಲ್ಲ. ಜಾಗೃತ ಜ್ವಾಲಾಮುಖಿಗಳು ಏನ್ ಮಾಡಿದ್ವು, ನಿರಂತರವಾಗಿ ಮೇಲಿಂದ ಮೇಲೆ ಈಗಲೂ ಕೂಡ ಸಂಭವಿಸ್ತವೆ. ಆದ್ರೆ ಸುಪ್ತ ಜ್ವಾಲಾಮುಖಿ ಒಮ್ಮೆ ನಡೆದು ಹಲವಾರು ವರ್ಷಗಳ ನಂತರ ಮತ್ತೆ ಕಾರ್ಯವನ್ನು ನಡೆಸ್ತವೆ. ಆದ್ರೆ ಸುಪ್ತ ಜ್ವಾಲಾಮುಖಿ ಏನಿದಾವಲ್ಲ, ಪುರಾತನ ಕಾಲದಲ್ಲಿ ಇವು ಸಂಭವಿಸಿದವೆ, ಪುರಾತನ ಕಾಲದಲ್ಲಿ ಇವು ಕಾರ್ಯಾಚರಣೆಯನ್ನು ಮಾಡಿದವೆ, ನಂತರದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಇವು ನಡೆಸಿರುವುದಿಲ್ಲ. ಅಂದ್ರೆ ನಂತರ ಹಲವಾರು ಪ್ರಾಚೀನ ಕಾಲದಲ್ಲಿ ಇವು ಸ್ಫೋಟಗೊಂಡಿದ್ದಾವೆ, ನಂತರ ಯಾವುದೇ ರೀತಿಯಾದಂತಹ ಜ್ವಾಲಾಮುಖಿಗಳು ಇಲ್ಲಿ ಸಂಭವಿಸಿಲ್ಲ. ಹಾಗಾಗಿ ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲುಪ್ತ ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆಗಳು ಯಾವ್ಯಾವು ನೋಡ್ರಿ, ಅರ್ಜೆಂಟೈನಾದ ಅಕಾಂಗುವಾ ಅಂತಕ್ಕಂಥದ್ದು, ಅರ್ಜೆಂಟೈನಾ ದೇಶದ ಅಕಾಂಗುವಾ ಅಂತಕ್ಕಂಥದ್ದು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ. ಜೊತೆಗೆ ತಾಂಜೇನಿಯಾದ ಗೊರಾಂಗಾರೋ ಅಂತಕ್ಕಂಥದ್ದು, ತಾಂಜೇನಿಯಾದ ಗೊರಾಂಗೋರೋ ಅಂತಕ್ಕಂಥದ್ದು, ಹಾಗೆ ಸ್ಕಾಟ್ಲೆಂಡಿನ ಅರ್ಥರ್ಸೈಟ್ ಅಂತಕ್ಕಂಥದ್ದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವು ಪ್ರಸಿದ್ಧ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇವಷ್ಟೇನಾ? ಇಲ್ಲ, ಸಾಧ್ಯ ಇಲ್ಲ, ಹಲವಾರು ಇದಾವೆ. ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಜ್ವಾಲಾಮುಖಿಗಳು ಇವು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ ನೋಡ್ರಿ, ಅರ್ಜೆಂಟೈನಾದ ಅಕಾಂಗುವಾ, ತಾಂಜೇನಿಯಾದ ಗೊರಾಂಗೋರೋ, ಹಾಗೆ ಸ್ಕಾಟ್ಲೆಂಡಿನ ಅರ್ಥರ್ಸೈಟ್ ಅಂತಕ್ಕಂಥದ್ದು ಇವು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಿಮ್ಗೆ ಈ ರೀತಿಯಾಗಿ ಕ್ವಶನ್ಸ್ ನಾವು ಕೇಳ್ತಾರೆ ನೋಡ್ರಿ. ಇಲ್ಲೇನು ಈ ಕಡೆ ನೋಡ್ರಿ, ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ ಯಾವ್ಯಾವ ಅನ್ನೋದು ನಿಮ್ಗೆ ಒಂದ್ ಕಡೆ ಚಾಟ್ ಮಾಡಿದೀನಿ. ಸಾಧ್ಯ ಆದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೀವು ನೋಡಿದ್ರೆ ಅದ್ರ ಹೆಚ್ಚು ನೆನಪುಳಿದೈತೆ ನೋಡ್ರಿ. ಎಲ್ಲಾ ನಿಮ್ಗೆ ಡಿವೈಡ್ ಮಾಡಿಕೊಟ್ಟಿದ್ದೀನಿ ಈ ರೀತಿಯಾಗಿ. ಇವು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ, ಇವು ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ, ಹಾಗೂ ಗುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಜಾಗೃತ ಜ್ವಾಲಾಮುಖಿಗೆ ಯಾವ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ ಫಿಲಿಪೈನ್ ದೇಶದ ಪಿನಾಟುಬೋ, ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ, US ನ ಸೆಂಟ್ ಹೆಲೆನಾ ಹಾಗೂ ಹವಾಯಿ ದ್ವೀಪದ ಮೌನಲೋವಾ ಅಂತಕ್ಕಂಥದ್ದು ಇವು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ. ಇಲ್ಲಿ ದೇಶಗಳು ಅಥವಾ ಪ್ರದೇಶಗಳು ಜೊತೆಗೆ ಜ್ವಾಲಾಮುಖಿಗಳ ಹೆಸರನ್ನು ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ನೋಡ್ರಿ, ಇಟಲಿಯ ಮೌಂಟ್ ವೆಸೋವಿಸ್ ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆ, ಇಟಲಿಯ ಮೌಂಟ್ ವೆಸೋವಿಸ್, ಜಪಾನಿನ ಫ್ಯೂಜಿಯಂ, ಇಂಡೋನೇಷಿಯಾದ ಕ್ರಕಟೋವಾ, ಹಾಗೆ ತಾಂಜೇನಿಯಾದ ಕಿಲಿಮಾಂಜಿರೋ ಅಂತಕ್ಕಂಥದ್ದು ಇದಕ್ಕೆ ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆ. ಹಾಗೆ ಲುಪ್ತ ಜ್ವಾಲಾಮುಖಿಗೆ ಅರ್ಜೆಂಟೈನಾದ ಅಕಾಂಗುವಾ, ತಾಂಜೇನಿಯಾದ ಗೊರಾಂಗೋರೋ, ಹಾಗೆ ಸ್ಕಾಟ್ಲೆಂಡಿನ ಅರ್ಥ್ರಾಸೈಟ್ ಅಂತಕ್ಕಂಥದ್ದು ಇವು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿವೆ. ಈ ರೀತಿಯಾಗಿ ನಾವು ಪ್ರಮುಖ 3 ಪ್ರಕಾರ ಜ್ವಾಲಾಮುಖಿಗಳನ್ನ ನೋಡಿದ್ವಿ. ಇದರಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಜ್ವಾಲಾಮುಖಿಗಳು ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ದಯವಿಟ್ಟು ಇದರ ಉಪಯೋಗ ಪಡ್ಕೊಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರೆಲ್ಲ ನಿಮ್ಮ ಸ್ಪರ್ಧಾ ಅಂಗಳಾಟ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮುಂದೆ ಏನ್ ಬರುತ್ತೆ ಜ್ವಾಲಾಮುಖಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ರಪಂಚದಲ್ಲಿ ಸಂಭವಿಸುವಂತಹ ಪ್ರಸಿದ್ಧ ಜ್ವಾಲಾಮುಖಿಗಳು ಯಾವ್ಯಾವು, ಪ್ರಪಂಚದಲ್ಲಿ ಸಂಭವಿಸುವಂತಹ ಪ್ರಸಿದ್ಧ ಜ್ವಾಲಾಮುಖಿಗಳು ಯಾವ್ಯಾವಪ್ಪ ಅಂತಂದ್ರೆ ಮೌಂಟ್ ವೆಸೋವಿಸ್ ಅಂತಕ್ಕಂಥದ್ದು ಇಟಲಿ ದೇಶದಲ್ಲಿ ಸಂಭವಿಸುವಂತಹ ಜ್ವಾಲಾಮುಖಿ. ಯಾವ ದೇಶದಲ್ಲಿ? ಮೌಂಟ್ ವೆಸೋವಿಸ್ ಅಂತಕ್ಕಂಥದ್ದು ಇಟಲಿ ದೇಶದಲ್ಲಿ ಸಂಭವಿಸುವ ಜ್ವಾಲಾಮುಖಿ. ಇದು ಪ್ರಪಂಚದ ಪ್ರಸಿದ್ಧವಾದಂತಹ ಜ್ವಾಲಾಮುಖಿ. ಹಾಗೆ ಕ್ರಕಟೋವಾ ಅಂತಕ್ಕಂಥದ್ದು ಇದು ಇಂಡೋನೇಷಿಯಾದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿ. ಕ್ರಕಟೋವಾ ಅಂತಕ್ಕಂಥದ್ದು ಇಂಡೋನೇಷಿಯಾದಲ್ಲಿ. ಅದೇ ರೀತಿ ಮೌಂಟ್ ಫಿಲಿ ಅಂತಕ್ಕಂಥದ್ದು ಇದು ವೆಸ್ಟ್ ಇಂಡೀಸ್ ದೇಶದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿ. ಇದು ವೆಸ್ಟ್ ಇಂಡೀಸ್ ದೇಶದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಮೌಂಟ್ ಫಿಜಿಯಾಮ್ ಜ್ವಾಲಾಮುಖಿಯನ್ನ ಜಪಾನಿಯರು ದೇವರೆಂದು ಪೂಜಿಸುತ್ತಾರೆ. ಮೌಂಟ್ ಫಿಜಿಯಾಮ್ ಅಂತಕ್ಕಂಥ ಜ್ವಾಲಾಮುಖಿ ಇದೆಯಲ್ಲ, ಇದನ್ನ ಜಪಾನ್ ದೇಶದಲ್ಲಿ ದೇವರೆಂದು ಪೂಜೆಯನ್ನ ಮಾಡ್ತಾರೆ. ಜಪಾನ್ ದೇಶದಲ್ಲಿ ಮೌಂಟ್ ಫಿಜಿಯಾಮ್ ಅಂತಕ್ಕಂಥ ಜ್ವಾಲಾಮುಖಿ ಸಂಭವಿಸ್ತದಲ್ಲ, ಅದು ಸೂಕ್ತ ಜ್ವಾಲಾಮುಖಿ. ಅದಕ್ಕೆ ಜನರು ಜಪಾನ್ ದೇಶದಲ್ಲಿ ದೇವರೆಂದು ಪೂಜೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳನ್ನು ನೋಡಿದ್ವಿ. ಜೊತೆಗೆ ಏನ್ ಕಂಡು ಬರುತ್ತಪ್ಪ ಅಂತಂದ್ರೆ ಜ್ವಾಲಾಮುಖಿಗಳಿಂದ ಯಾವ ಯಾವ ವಸ್ತುಗಳು ಹೊರಬೀಳ್ತವೆ ಅಂತಕ್ಕಂಥದ್ದು. ಜ್ವಾಲಾಮುಖಿ ಸ್ಫೋಟಗೊಳ್ಳುವುದರಿಂದ ಯಾವ ಯಾವ ವಸ್ತುಗಳು ಹೊರಚಿಮ್ಮುತ್ತವೆ ಅಂತಕ್ಕಂಥದ್ದು ನೋಡೋದಾದ್ರೆ, ಘನ ವಸ್ತುಗಳು ಯಾವ ರೀತಿಯಾಗಿ ಅಲ್ಲಿ ಹೊರಚಿಮ್ತಾವು, ಯಾವ ಯಾವ ಘನ ವಸ್ತುಗಳು ಹೊರಚಿಮ್ತಾವ ಅಂದ್ರೆ ಜ್ವಾಲಾಮುಖಿಯ ಗುಂಡುಗಳು ಅಂದ್ರೆ ಹರಳಿನ ಆಕಾರದ, ಕಲ್ಲಿನ ಆಕಾರದ ಒಂದು ಘನ ವಸ್ತುಗಳು ಹೊರಚಿಮ್ತವೆ. ಜೊತೆಗೆ ಕಿಟ್ಟು, ಧೂಳು ಅಂತಕ್ಕಂಥದ್ದು, ಧೂಳು ಮತ್ತೆ ಕಿಟ್ಟು ಅಂತಕ್ಕಂಥದ್ದು, ಜೊತೆಗೆ
ಬೂದಿ ಇವು ಘನ ವಸ್ತುಗಳಾಗಿ ಹೊರಚಿಮ್ತವೆ. ಜ್ವಾಲಾಮುಖಿ ಸಂಭವಿಸೋದ್ರಿಂದ ಘನ ವಸ್ತುಗಳು ಹೊರಗಡೆ ಚಿಮ್ತವೆ. ಅದೇ ರೀತಿ ಅನಿಲಗಳು ಯಾವ್ಯಾವು? ಅನಿಲಗಳು ಅಂದ್ರೆ ಗಂಧಕ, ಸಲ್ಫರ್ ಅಂತ ಕರಿತೀವಿ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ, ಇವು ಅನಿಲಗಳು ಜ್ವಾಲಾಮುಖಿಯಿಂದ ಹೊರಸೂಸ್ತವೆ. ಹಾಗಾದ್ರೆ ದ್ರವ ವಸ್ತು ಯಾವ್ದಪ್ಪ ಅಂದ್ರೆ ಲಾವಾರಸ. ನೀವು ನೋಡಿರೋ ಲಾವಾರಸನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭೂಮಿಯ ಒಳಗಡೆ ಇರ್ತಕ್ಕಂಥ ಶಿಲಾಪಾಕವೇ ಲಾವಾರಸ ಆಗಿರ್ತಕ್ಕಂಥದ್ದು. ಇದರಿಂದನೇ ಹೆಚ್ಚು ಜ್ವಾಲಾಮುಖಿ ಸಂಭವಿಸುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಜ್ವಾಲಾಮುಖಿ ಸಂಭವಿಸಿದ್ರೆ ಕೇವಲ ಲಾವಾರಸ ಮಾತ್ರ ಹೊರಗಡೆ ಬೀಳುವುದಿಲ್ಲ, ಅದರ ಜೊತೆಗೆ ಘನ ವಸ್ತುಗಳು ಬರ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಇದು ಜ್ವಾಲಾಮುಖಿ ಗುಂಡುಗಳು, ಕಿಟ್ಟು ಮತ್ತು ಧೂಳು, ಬೂದಿ, ಅದೇ ಜೊತೆಗೆ ಅನಿಲ ಅಂದ್ರೆ ಗಂಧಕ, ಹೈಡ್ರೋಜನ್, ಇಂಗಾಲ ಡೈಆಕ್ಸೈಡ್, ನೀರಾವಿ, ಈ ರೀತಿಯಾದಂತಹ ವಸ್ತುಗಳು ಜ್ವಾಲಾಮುಖಿ ಸಂಭವಿಸುವುದರಿಂದ ಹೊರಗಡೆ ಚಿಮ್ಮುತ್ತವೆ ಅಥವಾ ಹೊರಗಡೆ ಬೀಳ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರ್ತಕ್ಕಂಥ ಜ್ವಾಲಾಮುಖಿ, ಅದರ ಪ್ರಕಾರಗಳು ಯಾವ್ಯಾವು, ಮತ್ತು ಜಗತ್ತಿನ ಪ್ರಸಿದ್ಧ ಜ್ವಾಲಾಮುಖಿಗಳು ಯಾವ್ಯಾವು, ಮತ್ತೆ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಜ್ವಾಲಾಮುಖಿಗಳು ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ವಿ. ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸು. ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಡ್ರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಇದನ್ನ ಶೇರ್ ಮಾಡ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಸದಾ ನೋಟಿಫೈ ಆಗಿರಿ. ಇನ್ನು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.